ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಮಮತಾ ರೆಸಿಪಿಗೆ ಸ್ವಾಗತ. ನಾನಿವತ್ತು ಹಲಸಿನಕಾಯಿ ಮತ್ತು ತರಕಾರಿ ಬಳಸಿ ಕೊತ್ತಂಬರಿ ಸಾಂಬಾರು ಅಥವಾ ಹುಳಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಅರ್ಧ ಕೆ.ಜಿ ಆಗೋಷ್ಟು ಹಲಸಿನಕಾಯಿನ ಮೇಲೆ ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡೋಕೆ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಕೆ.ಜಿ ಆಗೋಷ್ಟು. ಹಾಗೆ ಕಡಲೆಕಾಳು 1 ಅವರ್ ಬಿಸಿನೀರಲ್ಲಿ ನೆನೆಸಿ ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ತರಕಾರಿ ಮಿಕ್ಸಡ್ ತರಕಾರಿ ತೊಗೊಂಡಿದ್ದೀನಿ. ನವಿಲುಕೋಸು, ಹಾಗೆ ಬೀನ್ಸು, ಆಲೂಗಡ್ಡೆ, ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಸೇಮೆ ಬದನೆಕಾಯಿ ಮತ್ತು ಸೋರೆಕಾಯಿ ಎಲ್ಲ ತರಕಾರಿಗಳು ತೊಗೋಬಹುದು. ಮತ್ತು ಹಾಗೆ ಇಲ್ಲಿ ಮಸಾಲೆಗೆ ನೋಡೋಣ. ಇಲ್ಲಿ 1-2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಈರುಳ್ಳಿ 3, ಟೊಮೆಟೊ 3-4 ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹುಣಸೆ ಹಣ್ಣು ಮೆಣಸಿನ್ಕಾಯಿ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಮಸಾಲೆಗೆ. ಹಾಗೆ ಕೊತ್ತಂಬರಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಕರಿಬೇವು ಹಾಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಹಾಗೆ ಸಾಸಿವೆ, ಜೀರಿಗೆ, ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ, 3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಹೇಗೆ ಮಾಡೋದಂತ ನೋಡೋಣ. ಆಗಲೇ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀವಲ್ಲ, ಒಂದು ಪಪ್ಪಾಯ ಗಾತ್ರದಷ್ಟು ತೊಗೊಂಡಿದ್ದೀನಿ ನಾನು ಹಲಸಿನಕಾಯಿನ. ಅದು ಹಾಕ್ಕೊಂಡು ಹಾಗೆ ಕಾಳುಗಳು, ನೀವು ಕಾಳುಗಳು ಬೇಕಾದರೆ ಇನ್ನೂ ಅವರೆಕಾಳು, ಅಲಸಂದೆ ಕಾಳು ಎಲ್ಲ ನೆನೆಸಿ ಮೊಳಕೆ ಕಟ್ಟಿ ಹಾಕ್ಕೋಬಹುದು. ಚೆನ್ನಾಗಿರುತ್ತೆ ಕಾಳು ಇನ್ನೂ ಮಿಕ್ಸಡೆಲ್ಲ ಹಾಕ್ಕೊಂಡ್ರೆ. ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸಾಂಬಾರನ್ನ ಮದುವೆಗಳಲ್ಲಿ ಅಥವಾ ಎಲ್ಲಾದರೂ ಜಾತ್ರೆಗಳಲ್ಲಿ ಮನೇಲಿ ನೆಂಟರು ಜಾಸ್ತಿ ಬಂದಾಗ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ ಹಾಗೂ ಜಾಸ್ತಿನೂ ಆಗುತ್ತೆ. ಮದುವೆಯಲ್ಲಿ ಸಾಮಾನ್ಯವಾಗಿ ನೋಡಿ, ಮದುವೆಗಳಲ್ಲಿ ಅಥವಾ ಜಾತ್ರೆಗಳಲ್ಲಿ ಮುದ್ದೆ ಈ ಥರ ಸಾಂಬಾರುಗಳನ್ನ ಮಾಡ್ತಾರೆ. ಹುಳಿ ಸಾರು ಈ ಥರ ಮುದ್ದೆ ಮಾಡಿಬಿಡ್ತಾರೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾನಿಲ್ಲಿ ಮುಳುಗೋಷ್ಟು ನೀರು ಹಾಕ್ಕೊಂಡು ಉಪ್ಪು ಸೇರಿಸ್ಕೊಂಡು 1-2 ವಿಸಲ್ ಬಿಡ್ತೀನಿ. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ತಪ್ಪಲೆಯಲ್ಲಿ ಕೂಡ ಮಾಡ್ಕೋಬಹುದು, ಕುಕ್ಕರಲ್ಲಿ ಇಷ್ಟಪಡದೇ ಇರೋರು. ಈ ಕಡೆ ಇದು ಹಾಕ್ತಾ ಇರಲಿ ಮಸಾಲೆ, ಈ ಕಡೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನೊಂದು ಕಡಾಯಿಗೆ ಬಾಣಲೆ ಇಟ್ಟು ಅದು ಎಣ್ಣೆ ಹಾಕಿ, ಎಣ್ಣೆ ಕಾದಾದಮೇಲೆ ಜೀರಿಗೆ ಹಾಕಿ, ಹಾಗೆ ಇಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಇವತ್ತು ತುಂಬ ಜನ ಇದ್ದಾರೆ, ಅದರಿಂದ ಸಾಂಬಾರು ಜಾಸ್ತಿ ಆಗುತ್ತೆ. ಜಾಸ್ತಿ ಮಾಡ್ಕೊತಾ ಇದ್ದೀನಿ, ನೋಡ್ಕೊಳ್ಳಿ. ಬೆಳ್ಳುಳ್ಳಿ ಸೇರಿಸ್ಕೊಂಡು ಎಲ್ಲ ಸ್ವಲ್ಪ ಗೋಲ್ಡನ್ ಅಂದರೆ ತುಂಬ ಏನು ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳಿ, ಸಾಕಾಗುತ್ತೆ. ನೀವು ನಿಮ್ಮ ಮನೇಲಿ ಹಣ್ಣುಮೆಣ್ಸಿನ್ಕಾಯಿ ತೊಗೊಳ್ಳಿ, ಖಾರಕ್ಕೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಹಣ್ಣುಮೆಣ್ಸಿನ್ಕಾಯಿ ಜಾಸ್ತಿ ಇರಲಿಲ್ಲ, ಆದ್ದರಿಂದ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಟೊಮೆಟೊನೂ ಒಂದು 3-4 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಿಂಬೆಹಣ್ಣು ಸೇರಿಸ್ಕೊತೀನಿ. ನೀವು ಬೇಕಿದ್ದರೆ ಹುಣಸೆ ಹಣ್ಣನ್ನು, ನಾನು ನಿಂಬೆಹಣ್ಣು ಅಂದ್ಬಿಟ್ಟೆ, ನನಗೆ ಅದೇನೋ ನಿಂಬೆಹಣ್ಣು ಅಂತಲೇ ಬಂದುಬಿಡುತ್ತೆ. ಹುಣಸೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿ ಕಿವುಚಿ ರಸನ ಸೇರಿಸ್ಕೋಬಹುದು. ರಸ ಸೇರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ, ಆದರೆ ಈಗ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಇದಕ್ಕೀಗ ನಾವು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಮನೆಯಲ್ಲೇ ಮಾಡಿಸಿರೋವಂಥ ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಮನೆಯಲ್ಲಿರೋದಿಲ್ಲ ಅಂದರೆ ಅಂಗಡಿಯಲ್ಲಿರೋದು ಯೂಸ್ ಮಾಡ್ಕೋಬಹುದು. 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾರಕ್ಕೆ ಬಿಟ್ಟಿದ್ದೀನಿ. ಹಾಗೆ ಈ ಕಡೆ ಜಾರಿಗೆ ಕೊತ್ತಂಬರಿ ಹಾಗೆ ಕೊಬ್ಬರಿ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ ಸಾಂಬಾರಿಗೆ. ಈಗ ಫ್ರೈ ಮಾಡಿರೋದೆಲ್ಲ ಆರಿದೆ, ಅದನ್ನು ಜಾರಿಗೆ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಈ ಥರ ಒಂದು ಮುಕ್ಕಾಲು ಜಾರ್ ಆಗಿರಬೇಕು ಅಷ್ಟು ಬೇಯೋದಕ್ಕೆ. ನೋಡಿ, ಇಷ್ಟು ಈ ಥರ ಇದ್ದರೆ, ಈ ಕ್ವಾಂಟಿಟಿಯಲ್ಲಿದ್ದರೆ ಸಾಕಾಗುತ್ತೆ. ನೋಡಿ, ಆಗಲೇ 2 ವಿಸಿಲ್ ಆಗಿದೆ, ತುಂಬ ಚೆನ್ನಾಗಿ ಬೆಂದಿದೆ ಎಲ್ಲನೂ. ತುಂಬ ಸಾಫ್ಟ್ ಆಗಬೇಕು ಅಂದರೆ ನೀವು ಇನ್ನೂ 1 ವಿಸಿಲ್ ಕೂಗಿಸ್ಕೋಬಹುದು, ಸಾಕಾಗುತ್ತೆ 2 ವಿಸಿಲ್ ಅಂತ ಅನಿಸುತ್ತೆ. ಆ ಖಾರನೆಲ್ಲ ಈಗ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಯೋಕ್ಕೆ ಬಿಡೋಣ. ಇದು ಕುದಿಯೋಕ್ಕಾದ್ಮೇಲೆ ಅದನ್ನು ಕುದೀತಾ ಇರಲಿ, ಆ ಕಡೆ ಒಗ್ಗರಣೆ ಕೊಡೋಣ. ಇದಕ್ಕೆ ಒಗ್ಗರಣೆ ಕೊಡೋಣ. ಈ ಸಾಂಬಾರಿಗೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಇದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಇದು ಮಿಕ್ಸ್ ಆದಮೇಲೆ
ಇದು ಆ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ. ಈ ಸಾಂಬಾರು ಮುದ್ದೆ ಅನ್ನಕ್ಕೆ ತುಂಬ ಕಾಂಬಿನೇಷನ್ ಕೊಡುತ್ತೆ. ಆ ಕಡೆ ಸಾಂಬಾರು ಕುದೀತಾ ಇದೆ, ಇದನ್ನು ಸೇರಿಸ್ಕೊಳ್ಳೋಣ. ಆಗಲೇ ಘಮ ಬರ್ತಿದೆ ಸಾಂಬಾರೆಲ್ಲ. ಘಮ ಬರೋವಾಗೆ ಗೊತ್ತಾಗ್ಬಿಡುತ್ತೆ ಸಾಂಬಾರು ಆಗಿದೆ, ರೆಡಿ ಆಗಿದೆ ಅಂತ. ನೋಡ್ತಾ ಇರ್ಬೋದು, ಎಲ್ಲ ದೊಡ್ಡ ತಪ್ಪಲೆಯಲ್ಲೇ ಮಾಡ್ಕೊಂಡಿದ್ದೀನಿ ನಾನು ಕುಕ್ಕರಲ್ಲಿ. ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ. ಒಂದು 10ರಿಂದ 15 ಜನಕ್ಕಾಗುತ್ತೆ ಸಾಂಬಾರು. ನಿಮ್ಮ ಮನೇಲಿ ಯಾರಾದರೂ ನೆಂಟರುಗಳು ಬಂದಾಗ ಈ ಥರ ಮಾಡ್ಕೊಳ್ಳಿ, ತುಂಬ ಇಷ್ಟಪಟ್ಟು ತಿಂತಾರೆ. ಸಾಂಬಾರು ಈಗ ರೆಡಿಯಾಗಿದೆ. ಇದು ಮುದ್ದೆಗೆ ಅನ್ನಕ್ಕೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದನ್ನು ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ಬಟ್ಲಿಗೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರು. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ನೆಂಟರು ಬಂದಾಗ, ಅಥವಾ ನಿಮ್ಗೆ ಇಷ್ಟ ಆದಾಗ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಹಾಗೆ ಈ ಥರ ಈಸಿ ರೆಸಿಪಿಗೆ, ಮಮತಾ ರೆಸಿಪಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.